ದೇವರು ಬಂದಂತೆ ನಟಿಸಿ ಜನರನ್ನ ಆಚೆ ಹಾಕಿದ ವ್ಯಕ್ತಿ. ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದ್ರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರ್ಸಿದ್ದೀವಿ. 21ನೇ ಶತಮಾನದಲ್ಲೂ ಇನ್ನೂ ಜೀವಂತ ಅಸ್ಪೃಶ್ಯತೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಯಾವುದೇ ದೇವರು ಮತ್ತು ದೇವಾಲಯ ಅನ್ನೋದು ಅದು ಸರ್ವರಿಗೂ ಸೇರಿರೋದು. ಆದರೆ ತುಮಕೂರಿನಲ್ಲಿ ಮೇಲ್ಜಾತಿಗೆ ಸೇರಿದ ವ್ಯಕ್ತಿಯೊಬ್ಬ ದಲಿತರನ್ನ ದೇವಾಲಯದೊಳಗೆ ಬರಲು ತಡೆದಿದ್ದಾನೆ. ಅಲ್ಲದೆ ಅವರನ್ನ ನಿಂದಿಸಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ನೋಡಿ. ಈ ರೀತಿ ತುಮಕೂರಿನ ಗೋಣಿ ಗ್ರಾಮದ ಅರ್ಸಮ್ಮ ದೇವಾಲಯದಲ್ಲಿ ನಡೆದ ಘಟನೆ ಕಂಡ್ರಿ ಇದು. ಇಲ್ಲಿನ ಕೆಪಿಟಿಸಿಎಲ್ ನೌಕರ ಜಗದೀಶ್ ತಂಗಿಗೆ ಹೊಸದಾಗಿ ಮದುವೆಯಾಗಿತ್ತು. ಇದರಿಂದ ಹೊಸದಾಗಿ ಮದುವೆಯಾಗಿದ್ದ ಜೋಡಿಗಳಿಗೆ ದೇವಾಲಯಕ್ಕೆ ಕರೆತರಲಾಗಿತ್ತು. ಆದ್ರೆ ಇದೇ ವೇಳೆ ಅಲ್ಲಿಯೇ ಇದ್ದ ಮೇಲ್ಜಾತಿಯ ವ್ಯಕ್ತಿ ತನ್ನ ಮೇಲೆ ದೇವರು ಬಂದಿದೆ, ಆ ದೇವರು ಏನೆಲ್ಲ ಮಾತನಾಡಿತು ಅಂತ ನೋಡ್ಕೊಂಡ್ ಬನ್ನಿ. ಹೌದು, ನೀವು ದಲಿತರು ದೇವಸ್ಥಾನದೊಳಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕು ಅಂತ ಗದರಿಸಿ ಆ ದಂಪತಿಗಳನ್ನ ಆಚೆ ಕಳಿಸಿದ್ದಾನೆ. ಈ ರೀತಿ ದೇವರು ಬಂದಂತೆ ನಾಟಕವಾಡಿದ ವ್ಯಕ್ತಿಯ ಹೆಸರು ನಾರಾಯಣಪ್ಪ. ಇದರಿಂದಾಗಿ ನೂತನವಾಗಿ ಮದುವೆಯಾದ ಜೋಡಿಗೆ ಒಂದು ರೀತಿಯ ಅವಮಾನ ಆದಂತೆ ಆಗಿದೆ. ಮೇಲ್ಜಾತಿಗೆ ಸೇರಿದ ನಾರಾಯಣಪ್ಪನ ದೇವರು ಬಂದಂತ ಎಲ್ಲಾ ವಿಡಿಯೋ ಮಾಡಿಕೊಂಡಿದ್ರು. ಈ ವಿಡಿಯೋ ಸಮೇತ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಫೆಬ್ರವರಿ 19ನೇ ತಾರೀಕು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ವಿ. ಆಗ ಬೇರೆ ಜಾತಿಗೆ ಸೇರಿದಂಥ ಜನ ಅಂದರೆ ಗೌಡ್ರ ಜಾತಿಗೆ ಸೇರಿದಂಥ ಜನ ನಮ್ಮನ್ನು ಆಚೆ ಹಾಕಿದ್ರು. ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ಈ ಕೀಳು ಜಾತಿಯವರು ಅಂತ ಹೇಳಿ. ಆದರೆ ಇವತ್ತು ತಹಸೀಲ್ದಾರ್ ಸಾಹೇಬರು, ಪೊಲೀಸರು ಮತ್ತು ಸಮಾಜ ಬಂದು ಪೂಜೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಗ್ರಾಮಸ್ಥರ ನಡೆಗೆ ಬೇಸತ್ತ ದಲಿತ ಕುಟುಂಬ ನೇರವಾಗಿ ಹೋಗಿ ತುರುವೇಕೆರೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಜಗದೀಶ್. ಘಟನೆ ಸಂಬಂಧ SC/ST ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿಕೊಂಡ ತುರುವೇಕೆರೆ ಪೊಲೀಸರು ದೇವರು ಬಂದಂತೆ ನಟನೆ ಮಾಡಿದ ನಾರಾಯಣಪ್ಪ ಹಾಗೂ ಗ್ರಾಮಸ್ಥರಾದ ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಇತರರ ಮೇಲೆ FIR ದಾಖಲು ಮಾಡಿ ಎಲ್ಲರ ಹುಡುಕಾಟ ನಡೆಸಿದ್ರು. ಈ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ತಲೆಮರೆಸಿಕೊಂಡಿದ್ದಾರೆ.
ಕೊನೆಗೂ ದಲಿತರನ್ನ ಅವಮಾನ ಮಾಡಿದವರ ವಿರುದ್ಧ ಎಫ್ಐಆರ್. ತಹಶೀಲ್ದಾರ್ ಅಹಮದ್ ಅವರಿಂದ ಪ್ರಕರಣ ಸುಖಾಂತ್ಯ. ಹೌದು, ಇದು ದಲಿತರಿಗೆ ಅವಮಾನ ಮಾಡಿದ ಪ್ರಕರಣ ಕಣ್ರಿ. ಇದರಿಂದ ರಾಜ್ಯದಲ್ಲಿ ಅಶಾಂತಿ ಕದಡುವ ಎಲ್ಲಾ ಸಾಧ್ಯತೆಗಳಿದ್ವು. ಇದರಿಂದ ಮನಗಂಡ ಜಿಲ್ಲಾಡಳಿತ ತಹಶೀಲ್ದಾರ್ ಮೂಲಕ ಪ್ರಕರಣ ಸುಖಾಂತ್ಯ ಮಾಡಿದೆ. ತುರುವೇಕೆರೆ ತಹಶೀಲ್ದಾರ್ ಎಂಎನ್ ಕುಯಿ ಅಹಮದ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಗಿತ್ತು. ಗೋಣೆ ತುಮಕೂರು ಗ್ರಾಮದ ಜನರಿಗೆ ತಿಳಿ ಹೇಳಿ ಪ್ರಕರಣವನ್ನ ಸುಖಾಂತ್ಯಗೊಳಿಸಿದ್ರು. ಇವತ್ತು ನಮ್ದೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಗೋಣೆ ತುಮಕೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಮೋಡಿ ಆಚರಣೆ ಮಾಡೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ಮುಜರಾಯಿ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತು ಇಲ್ಲಿ ನಾಳೆ ನಮ್ಮ ತಂಡದ ವತಿಯಿಂದ ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಇಲ್ಲಿ ನಾಟಕ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡ್ತಾ ಇದ್ವಿ. ನಾವೆಲ್ಲ ಅಧಿಕಾರಿಗಳು ಎಲ್ಲ ಬರ್ತಾರೆ. ಇಲ್ಲಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇದು ಮುಜರಾಯಿ ಇಲಾಖೆ ಸೇರಿದಂಥ ಒಂದು ದೇವಸ್ಥಾನ. ಸಂವಿಧಾನದ ಅಡಿಯಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದೇ ಕಾನೂನು ಬಾಹಿರವಾಗಿದೆ, ವಿರೋಧ. ಅದನ್ನು ಮಾಡೋಂಗಿಲ್ಲ. ಅಂಥವರ ವಿರುದ್ಧ ಕಠಿಣವಾದ ಶಿಕ್ಷೆ ಆಯ್ತದೆ, ಗೊತ್ತಾಯ್ತಾ? ಹಾಗಾಗಿ ಎಲ್ಲರೂ ಗ್ರಾಮಸ್ಥರಲ್ಲೇ ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ಯಾರು ಅಂಥ ವ್ಯಕ್ತಿಗಳೇನಾದ್ರು ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಬಂಧಿಸ್ತೀವಿ. ಈಗಾಗಲೇ ಬಂಧಿಸಿದ್ದೀವಿ ನಾವು. ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ನ ಕೈಗೊಂಡಿದ್ದಾರೆ. ನಮ್ಮ ದೇವಸ್ಥಾನ ಅರ್ಚಕರು ಯಾರಿದ್ದಾರೆ ಅವರು ಮುಜರಾಯಿ ಇಲಾಖೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಯಾವುದೇ ಸಾರ್ವಜನಿಕರು ಯಾರೇ ಬಂದು ಅವರಿಗೆ ಮುಕ್ತವಾದ ಪೂಜೆಗೆ ಅವಕಾಶ ಕಲ್ಪಿಸ್ಬೇಕು. ಇನ್ನು ಅವಮಾನ ಮಾಡಿದ ದಲಿತ ಜೋಡಿಗೆ ದೇವಸ್ಥಾನದೊಳಗೆ ಹಾಗೂ ದೇವರ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಮಾಡಲು ಅವಕಾಶ ನೀಡಲಾಯಿತು. ಗ್ರಾಮಸ್ಥರ ಸಮ್ಮುಖದಲ್ಲಿಯೇ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಗ್ರಾಮದ ಮುಖಂಡರು, ಅಧಿಕಾರಿಗಳು ನವದಂಪತಿಗಳಿಗೆ ಶುಭ ಹಾರೈಸಿದ್ರು. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.